ಹಾಯ್ ಎವ್ರಿವನ್, ಸಿ.ಡಿ ಚಾಯ್ಸ್ ಎಂಟ್ರಿ ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ದೀರಾ? ವಿದ್ಯಾರ್ಥಿಗಳಿಗೆ ಈ ನಿಯಮಗಳು ಗೊತ್ತಿರಬೇಕು. ಏನು ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಚಾಯ್ಸ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಕೂಡ ಆಗಿದೆ. ಚಾಯ್ಸ್ ಒನ್ ಆಯ್ಕೆ ಮಾಡಿರೋರು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಇಲ್ಲಿ ಪ್ಲಸ್ ನೀವು ಚಾಯ್ಸ್ ಟು ಎಂಟ್ರಿ ಮಾಡಿ ಯಾವ ಸೀಟ್ ನ ಹೋಲ್ಡ್ ಮಾಡಿದ್ರೆ ಅವರು ನೆಕ್ಸ್ಟ್ ರೌಂಡ್ ಅಟೆಂಡ್ ಕೂಡ ಮಾಡ್ತೀರಾ. ನೀವು ಅಲ್ಲೇನಾದ್ರೂ ಬೆಟರ್ ಸೀಟ್ಗಳು ಸಿಕ್ಕಿದ್ರೆ, ಅಂದ್ರೆ ನಿಮಗೆ ಅಂದುಕೊಂಡಂತೆ ಒಳ್ಳೆ ಕಾಲೇಜುಗಳು ಸಿಕ್ಕಿದ್ರೆ ಈಗಿರೋ ಸೀಟ್ಗಳು ಕೂಡ ನಿಮಗೆ ಕ್ಯಾನ್ಸಲ್ ಆಗಿ ಅದು ನಿಮಗೆ ಅಲಾಟ್ಮೆಂಟ್ ಕೂಡ ಆಗುತ್ತೆ. ಇಲ್ಲಿ ಚಾಯ್ಸ್ 3 ಎಂಟ್ರಿ ಮಾಡಿರೋರು ನೆಕ್ಸ್ಟ್ ನಿಮಗೆ ಈಗಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರೌಂಡ್ ಅಲ್ಲಿ ನಿಮಗೆ ಒಳ್ಳೆ ಸೀಟ್ ಅಲಾಟ್ಮೆಂಟ್ ಆದ್ರೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಇಲ್ಲೇ ಮೈನ್ ಗ್ಯಾಪ್ ನೋಡ್ಕೋಬೇಕು. ಇಲ್ಲಿ ಯಾರೆಲ್ಲ ಟಾಪ್ ಕಾಲೇಜ್ಗಳನ್ನು ಚೂಸ್ ಮಾಡ್ತಾ ಇದ್ದೀರಾ, ಲೈಕ್ ರ್ಯಾಂಕಿಂಗ್ ಚೆನ್ನಾಗಿದೆ, ಅವರು ಜಾಸ್ತಿ ರೌಂಡ್ ವರೆಗೂ ವೆಯ್ಟ್ ಕೂಡ ಮಾಡೋದಿಲ್ಲ. ಬಿಕಾಸ್ ಯಾಕೆಂದ್ರೆ ಮೋಸ್ಟ್ ಆಫ್ ದ ಟಾಪ್ ಕಾಲೇಜಸ್ಗಳು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲೇ ಫಿಲ್ ಅಪ್ ಆಗ್ತವೆ. ನಿಮ್ಮ ರ್ಯಾಂಕಿಂಗ್ ಏನು ಅವರೇಜ್ ಅಥವಾ ಅಬವ್ ಅವರೇಜ್ ಇದೆ ಅಂದ್ರೆ ಅಂತವ್ರು ನೀವು ಸೆಕೆಂಡ್ ಥರ್ಡ್ ರೌಂಡ್ ವರೆಗೂ ನೀವು ಕನ್ಸಿಡರ್ ಕೂಡ ಮಾಡಬಹುದು. ಅಫ್ಕೋರ್ಸ್ ಥರ್ಡ್ ರೌಂಡ್ ವರೆಗೂ ಹೋಗೋರಿಗೆ ರ್ಯಾಂಕಿಂಗ್ ಕಡಿಮೆ ಆಗುತ್ತೆ, ಬಿಕಾಸ್ ವೇರಿ ಆಗುತ್ತೆ. ಬಿಕಾಸ್ ಯಾಕೆಂದ್ರೆ ಫಸ್ಟ್ ರೌಂಡ್ ಆಗಿರುತ್ತೆ, ಸೆಕೆಂಡ್ ರೌಂಡ್ ಆಗಿರುತ್ತೆ, ಅಭ್ಯರ್ಥಿಗಳ ಸಂಖ್ಯೆ ಕೂಡ ವಿರಳ ಆಗಿರುತ್ತೆ, ಕಡಿಮೆ ಆಗಿರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಇದಾಗುತ್ತೆ. ಪ್ಲಸ್ ನಿಮಗೆ ಏನ್ ಮೇನ್ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಯಾವುದೇ ರೀತಿ ಕಾಲೇಜ್ಗಳನ್ನ ಆಡ್ ಮಾಡೋಕ್ಕಾಗೋದಿಲ್ಲ. ಬೇಕಾದ್ರೆ ರಿಮೂವ್ ಮಾಡಬಹುದು ಕಾಲೇಜ್ಗಳನ್ನ, ನೀವು ಹೊಸದಾಗಿ ಆಡ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಸೆಕೆಂಡ್ ರೌಂಡ್ ಅಲ್ಲಿ ಯಾಕೆಂದ್ರೆ ಯೂಶಲಿ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಫಸ್ಟ್ ರೌಂಡ್ ಅಲ್ಲಿ ನೀವು ಏನು ಆಪ್ಷನ್ ಎಂಟ್ರಿ ಕೂಡ ಮಾಡ್ತಾರೆ, ಅದರ ಆಧಾರದ ಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದಿದ್ದು ಕರೆಕ್ಟ್ ಆಗಿ ನೀವು ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ. ಜಾಸ್ತಿ ಕಾಲೇಜ್ಗಳನ್ನ ಆಡ್ ಮಾಡಿ ನಿಮಗೆ ಪ್ರಿಫರೆನ್ಸ್ ಏನಿದೆ ಅದರ ಪ್ರಕಾರ ಮಾಡಿ ಅಂತ. ಬೇಕಾದ್ರೆ ನಿಮಗೆ ಥರ್ಡ್ ರೌಂಡ್ ಶುರು ಆದಾಗ ಬೇಕಾದ್ರೆ ಅಲ್ಲಿ ಅಡಿಷನಲ್ ಆಗಿ ಕೆಲವೊಂದು ಸೀಟ್ಗಳು ವೇಕೆಂಟ್ ಆಗಿರ್ತವೆ, ಕೆಲವೊಂದು ಸೀಟ್ಗಳು ಕೂಡ ಅಡಿಷನಲ್ ಆಗಿ ಆಡ್ ಆಗ್ತವೆ. ಥರ್ಡ್ ರೌಂಡ್ ಅಲ್ಲಿ ನೀವು ಬೇಕಾದ್ರೆ ನೀವು ಆಪ್ಷನ್ ಎಂಟ್ರಿ ಕೂಡ ಶುರು ಮಾಡಬಹುದು. ಲೈಕ್ ನಿಮ್ಗೆ ಯಾವ ರೀತಿ ಇದೆ ಅದನ್ನ ಏನು ಮಾಡ್ಕೋಬಹುದು, ಅದಕ್ಕೆ ಅಪ್ ಮಾಡಲಿ. ಇನ್ನ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ, ಅದ್ರೊಳಗೆ ನೀವು ಫೀಸ್ ಪೇಮೆಂಟ್ ಮಾಡಿ ಕಾಲೇಜಿಗೆ ರಿಪೋರ್ಟ್ ಮಾಡಿ ವರದಿ ಕೂಡ ಸಲ್ಲಿಸಬಹುದು, ಲೈಕ್ ಈ ರೀತಿ ಅಡ್ಮಿಷನ್ ಆಗಿದೆ ಅಂತ. ಪ್ಲಸ್ ನೀಟ್ ಕೂಡ ಘೋಷಣೆ ಮಾಡಿದ್ದಾರೆ. ನೀಟ್ ಕೌನ್ಸಿಲ್ ಪ್ರಕ್ರಿಯೆ ಕೂಡ ರಿಸಲ್ಟ್ ಬಂತು ಏಕಕಾಲದಲ್ಲಿ ಮಾಡಬೇಕು ಅಂತ ಹೇಳಿ ಕೆಇಎ ಸಿದ್ಧತೆ ಕೂಡ ಮಾಡ್ಕೊಂಡಿದೆ ಅಂತ ಹೇಳಿ ವರದಿಗಳು ಕೂಡ ಬರ್ತಾ ಇದಾವೆ. ಅದರಲ್ಲಿ ನೀಟ್ ಅಂಶಗಳು ಕೂಡ ಇರೋದು ಬಿಗ್ ಅಪ್ಡೇಟ್. ನಂತರ ಈಗ ಆಲ್ರೆಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ನೀವು ಗಮನಿಸಬಹುದು. ಡೇಟ್ ಒಳಗಡೆ ನಿಮಗೆ ಆಪ್ಷನ್ ಎಂಟ್ರಿನ ಆರಾಮಾಗಿ ನೀವು ಮಾಡ್ಕೊಳ್ಳಿ. ನಿಮಗೆ ಟೈಮ್ ಮುಗಿದು ನಂತರ ನಿಮಗೆ ಆಯ್ತು, ನಂತರ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಚಾಯ್ಸ್ ಎಂಟ್ರಿ ಕೂಡ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗುವ ವಿದ್ಯಾರ್ಥಿಗಳು ತಯಾರಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.